ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದು ನನಗಾದ ಅನುಭವವನ್ನು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳೋದಕ್ಕೆ ಬಂದಿದ್ದೇನೆ. ನನ್ನ ಮಾತಲ್ಲಿ ಏನಾದರೂ ತಪ್ಪು ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸಿ ಅಂತಲೂ ಮೊದಲೇ ಕೇಳ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ನಮಗೆ ಜೀವನದಲ್ಲಿ ತುಂಬ ಸಮಸ್ಯೆ ಬರುತ್ತೆ. ನಾವು ಸಮಸ್ಯೆಯಲ್ಲೇ ಇದ್ದೇವೆ. ಈಗಲೂ ಸಹ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ನನಗಾದ ಅನುಭವ ಏನಪ್ಪ ಅಂದರೆ, ಏನೋ ಒಂದು ದೊಡ್ಡ ಸಮಸ್ಯೆ ಬಂದ ತಕ್ಷಣ ಏನು ಅಂದ್ಕೊಳ್ಬಿಡ್ತೀವಿ, ಈ ಸಮಸ್ಯೆ ಬಗೆಹರಿಯೋದೇ ಇಲ್ವೇನೋ, ಈ ಸಮಸ್ಯೆಯಿಂದ ಇಷ್ಟೊಂದೆಲ್ಲ ಆಗುತ್ತೆ, ಅಯ್ಯೋ ಅಂತ ನಾವು ಯೋಚನೆ ಮಾಡ್ತಾ ಇರಬಾರ್ದು. ಅದು ಯೋಚನೆ ಮಾಡಿದ್ರೆ ಆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಹಾಗಾಗಿ ಇದು ಯಾವುದೇ ಸಮಸ್ಯೆ ಬರಲಿ, ಸಮಸ್ಯೆ ಬಂದಿದೆಯಾ ಬರಲಿ, ಯಾಕಂದರೆ ಆ ಸಮಸ್ಯೆ ಬಂದಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಸ್ನೇಹಿತರೆ. ನಾನು ಸಹ ತುಂಬ ಸಮಸ್ಯೆಗಳಿಗೆ ತುಂಬ ಟೆನ್ಷನ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಆ ಸಮಸ್ಯೆ ಬಗೆಹರಿದಾಗ ಏನನ್ನಿಸಿದೆ, ಈ ಸಮಸ್ಯೆಗೆ ನಾನು ಎಷ್ಟು ಟೆನ್ಷನ್ ತನ್ನ ದೇವರೇ ಸದ್ಯ ಸಮಸ್ಯೆ ಬಗೆಹರಿಸಿದಲ್ಲಪ್ಪ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಿಮಗೂ ಸಹ ಯಾವುದಾದ್ರೂ ಸಮಸ್ಯೆ ಅಂದರೆ ದಯವಿಟ್ಟು ಯಾರು ಬೇಗ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಅಥವಾ ಟೆನ್ಷನ್ ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ. ಅಥವಾ ಈ ಥರ ಲೈಫಲ್ಲಿ ಏನೋ ಆಗ್ಬಿಡ್ತು, ಏನು ಮಾಡೋದು ಇನ್ಮೇಲೆ, ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಅದಕ್ಕೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಕೆಲವೊಂದು ವಾದ ವಿವಾದಗಳು ಮನೆಯಲ್ಲಿ ಅಥವಾ ನಮ್ಮವರ ಜೊತೆ ನಡೆದಾಗ ಏನಾಗುತ್ತೆ ಅಂತಂದರೆ, ಅದು ಸಹ ಅವರು ನಮ್ಮ ಜೊತೆ ವಾದ ಮಾಡ್ತಿದ್ದಾರೆ ಅಂತಂದರೆ, ಆ ವಾದಕ್ಕೆ ನಾವು ಜಾಸ್ತಿ ಪ್ರತಿವಾದವನ್ನು ಮಾಡೋದಕ್ಕೆ ಹೋಗಬಾರ್ದು. ಏನಾಗುತ್ತೆ ಅಂದರೆ, ನಾವು ಆ ಕ್ಷಣಕ್ಕೆ ಪ್ರತಿವಾದ ಮಾಡಿದಾಗ ಅದೇನಾಗುತ್ತೆ, ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಆ ದೊಡ್ಡ ಸಮಸ್ಯೆ ಆದಾಗ ಏನನ್ಸುತ್ತೆ, ಆಗ ನಮಗೆ ಯೋಚನೆ ಬರುತ್ತೆ. ನನಗೂ ಸಹ ತುಂಬ ಸರಿ ಇದು ಯೋಚನೆ ಆಗಿದೆ, ಅನುಭವನೂ ಆಗಿದೆ. ಆಗ ನಮಗೆ ಅನಿಸುತ್ತೆ, ಅಯ್ಯೋ ಆವಾಗಲೇ ನಾನು ಮಾತಾಡಲಿಲ್ಲ ಅಂದರೆ ಇಷ್ಟು ದೊಡ್ಡ ಸಮಸ್ಯೆನೇ ಆಗ್ತಿರ್ಲಿಲ್ಲ, ಯಾಕಾದರೂ ಮಾತಾಡಿದ್ನೋ, ಅವ್ರು ಮಾತಾಡ್ತಾರೆ ಅಂತ ನಾನು ಸುಮ್ಮನಿದ್ದಿದ್ರು ಆಗಿತ್ತು ಅಂತ ಆವಾಗ ಅನಿಸುತ್ತೆ. ಅದಕ್ಕೆ ಸ್ನೇಹಿತರೆ, ಆವಾಗ ಅನ್ಸೋಕ್ಕೂ ಮಾತೆಲ್ಲ ಆದಮೇಲೆ, ದೊಡ್ಡ ಸಮಸ್ಯೆ ಆದಮೇಲೆ ಆ ಥರ ಅನಿಸಿದ್ರೆ ಎಲ್ಲೋ ಹೋಗಿರುತ್ತೆ ಸಮಸ್ಯೆ. ಹಾಗಾಗಿ ನಾನು ಒಂದು ಹೇಳ್ತಾ ಇದ್ದೀನಿ, ಯಾರೇ ಆಗಲಿ, ನಮ್ಮ ಮನೆಯವರೇ ಆಗಲಿ, ಯಾರ ನಮ್ಮ ಪ್ರೀತಿ ಸ್ನೇಹಿತರು ಯಾರಾದರೂ ಆಗಲಿ, ಅವರ ಬಳಿ ಯಾವುದೋ ಒಂದು ವಿಚಾರಕ್ಕೆ ವಾದವನ್ನು ಮಾಡಿದಾಗ ನಾವು ಜಾಸ್ತಿ ರಿಯಾಕ್ಟನ್ನು ಮಾಡೋಕ್ಕೆ ಹೋಗಬಾರ್ದು, ಸಮಾಧಾನವಾಗಿರಬೇಕು. ಆಗ ಆ ಒಂದು ಸಮಸ್ಯೆ ತಿಳಿಯಾದ ಮೇಲೆ ಎಲ್ಲದೂ ಸರಿಯಾಗುತ್ತೆ ಸ್ನೇಹಿತರೆ. ಈಗ ಒಂದು ನೀರಿಗೆ ಕಲ್ಲನ್ನು ಎಸೆದ್ರೆ ಕೆಸರೆಲ್ಲ ಹರಡ್ಕೊಂಡು ಬಿಡುತ್ತೆ. ಆಮೇಲೆ ಅದೇನನ್ಸುತ್ತೆ, ಅಯ್ಯೋ ನೀರೆಲ್ಲ ಏನು ಇಷ್ಟು ಗಲೀಜಾಯಿತು, ಈ ನೀರು ಸರಿಯೇ ಆಗೋದಿಲ್ವೇನೋ ಅಂತ ಅಂತೀವಿ. ಆದರೆ ಆ ನೀರೆಲ್ಲ ತಿಳಿಯಾಗಿ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆ ತಿಳಿಯಾದಾಗ ನೀರು ಮೊದಲಿನ ನೀರಿನ ಥರನೇ ಆಗುತ್ತೆ. ಅದೇ ಥರ ಸ್ನೇಹಿತರೆ, ಯಾವುದೇ ಸಮಸ್ಯೆ ಆಗಲಿ, ಆ ಸಮಸ್ಯೆ ಬಗೆಹರಿದ ಮೇಲೆ ಎಲ್ಲ ಮಾಮೂಲಿ ಆಗುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗೆ ನೀವು ಟೆನ್ಷನ್ ತಗೋಬಾರ್ದು. ಹಾಗೆ ವಾದ ವಿವಾದವಿದ್ದಾಗ ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾವುದೋ ಒಂದು ಜಗಳ ಆಗಲಿ, ಯಾರೋ ಏನೋ ಅಂದರು, ಅಥವಾ ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂದ ತಕ್ಷಣ ಅದಕ್ಕೆ ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಇದ್ಬಿಡಬೇಕು. ಅದು ಅವರಿಗೂ ಅರ್ಥ ಆಗುತ್ತೆ, ಸಮಸ್ಯೆನೂ ಸರಿ ಹೋಗುತ್ತೆ. ಹಾಗಾಗಿ ನಾನು ನನಗಾಗಿರೋ ಅನುಭವನ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು. ಈ ಅನುಭವ ತುಂಬ ಜನಕ್ಕೂ ಆಗಿರ್ಬೋದು, ಕೆಲವರಿಗೆ ಆಗಿರಲ್ಲ, ಮುಂದೆ ಆಗ್ಬೋದು. ಅದಕ್ಕೆ ಮುಂದೆ ಆ ಥರ ಸಮಸ್ಯೆ ಬಂದಾಗ ನೀವು ಈ ಥರ ಇರಿ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನು ಮಾಡಿದೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಾಣಿಸಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.